ಸರ್, ಸೈನ್ಸ್ ಹೇಳುತ್ತೆ 1 ಇಂಚು ಮಣ್ಣು ಇಡೀ ಭೂಮಂಡಲದ ಮೇಲೆ ಬರ್ಬೇಕಾದ್ರೆ 1 ಮಿಲಿಯನ್ ವರ್ಷ ತಗೊಳುತ್ತೆ. 1 ಇಂಚು ಮಣ್ಣು ಆಗ್ಬೇಕು ಅಂದ್ರೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂಥ ಸರ್ಫೇಸ್ ನಾವು ತಗೊಂಡ್ರೆ ಇಟ್ ಟೇಕ್ಸ್ 1 ಮಿಲಿಯನ್ ಇಯರ್ಸ್. ಸೊ ನಮ್ ತಾತ ಮುತ್ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತನ ಕಾಲದಿಂದ ತಾನೇ ಇದೆಲ್ಲ ಆಗಿರೋದು. ಇವತ್ ನಾವು ತಿಂದ್ಬಿಟ್ವಾ ಇದನ್ನ? ತುಂಬಾ ಜನಕ್ಕೆ ಮಣ್ಣು ಮತ್ತೆ ಮರಳಿನ ವ್ಯತ್ಯಾಸನೇ ಗೊತ್ತಿಲ್ಲ. ಮರಳು ಇಸ್ ಪಾರ್ಟ್ ಆಫ್ ದಿ ಮಣ್ಣು ಅಷ್ಟೇ. ಆರ್ಗ್ಯಾನಿಕ್ ಎಲೆಗಳು, ಹುಳುಗಳು, ಪ್ರಾಣಿ ಪಕ್ಷಿಗಳು ಸತ್ತಿರೋದು ಇವೆಲ್ಲ ಸೇರಿ ಕೊನೆಗಾಗೋದು ಮಣ್ಣು. ಆ ಮಣ್ಣಿಗೆ ಅಷ್ಟು ಬೆಲೆ ಇದೆ. ಇವತ್ತಿಗೂ ಇದ್ದಾರೆ ಹಾವೇರಿನಲ್ಲಿ 5 ಜನ ಆ ಫ್ಯಾಮಿಲಿನವರು. ಅವ್ರನ್ನ ಕರೆಸ್ತಾರೆ ನಾರ್ತ್ ಕರ್ನಾಟಕದ ಕಡೆಗೆ. ಅವರು ಮಣ್ಣನ್ನ ನಿಜವಾಗ್ಲೂ ಹಿಂಗ್ ತಗೊಂಡು ತಿಂತಾರೆ ಅಂತ. ತಿಂದ್ಬಿಟ್ಟು ಇದ್ರಲ್ಲಿ ಇಂತ ಬೆಳೆ ಹಾಕು ಅಂತ ಹೇಳ್ತಾರೆ ಇವತ್ಗೂ. ವಾಟ್ ಎ ನಾಲೆಡ್ಜ್. ಇಲ್ಲ, ನೋಡ್ತಾರ ಅವ್ರಿಗೆ. ಅವ್ರ ಎರಡು ಕಾರಣ. ಒಂದೇನು ಅಂತಂದ್ರೆ ಆ ನಾಲೆಡ್ಜ್ ನ ಉಳಿಸ್ಕೊಂಡ್ ಬಂದಿದ್ದಾರೆ. ಉಳಿಸ್ಕೊಂಡ್ ಬಂದಿರೋದ್ರಿಂದ ಅವ್ರ DNA ನಲ್ಲಿ ಆ ರುಚಿಗೆ ಯಾವ್ದು ಬರುತ್ತೆ ಅನ್ನೋದು ಗೊತ್ತಾಗಿದೆ. ಟಿವಿನಲ್ಲೆಲ್ಲ ಪ್ರೋಗ್ರಾಮ್ ಬಂತವ್ರದ್ದು. ಐ ಮೆಟ್ ದೋಸ್ ಫೆಲೋಸ್. ಲಿಟ್ರಲಿ ದೇ ಈಟ್. ಮಣ್ಣು ತಗೊಂಡು ತಿನ್ಬಿಟ್ಟು ಇದ್ರಲ್ಲಿ ಇಂಥದ್ದಾಕಿ ಅಂತ ಹೇಳ್ತಾರೆ. ನಾವೆಲ್ಲ ಹಾಳು ಮಾಡಿದೀವಿ ಬಿಡಿ ಅಷ್ಟೇನೆ.